ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. MIDC ಮ್ಯಾಚ್ ಬಳಿಕ ಟಾಪ್ 4 ಪಾಯಿಂಟ್ಸ್ ಟೇಬಲ್ ಯಾವ ರೀತಿಯಾಗಿದೆ ಗೊತ್ತಾ? ಇದರೆಲ್ಲದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋಗೆ ಒಂದು ತಪ್ಪದೆ ಲೈಕ್ ಮಾಡಿ. ಮೊದಲು ಬ್ಯಾಟಿಂಗ್ ಮಾಡಿದಂತ MI ಕಡೆ ಅದ್ಭುತವಾದ ಇನ್ನಿಂಗ್ಸ್ ಬಂದಿದೆ ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಧ್ವಂಸ ಕೂಡ ಮಾಡಿದ್ರು. ಟಾಪ್ ಆರ್ಡರ್ ನಲ್ಲಿ ಬಂದಂತ ರಿಕಾರ್ಡ್ ಅವರು ಆಡಿದಂತ 18 ಬಾಲ್ಗಳಲ್ಲಿ 25 ರನ್ ಗಳಿಸಿ ಕುಲ್ದೀಪ್ ಯಾದವ್ ಅವರಿಗೆ ಔಟ್ ಆದ್ರು ಹಾಗೂ ರೋಹಿತ್ ಶರ್ಮಾ ಅವರ ಕಡೆಯಿಂದನೂ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ರೋಹಿತ್ ಶರ್ಮಾ ಅವರು ಆಡಿದಂತ 5 ಬಾಲ್ಗಳಲ್ಲಿ 5 ರನ್ ಗಳಿಸಿ ಮುಸ್ತಾಫಿಜರ್ ರೆಹಮಾನ್ ಅವರಿಗೆ ಔಟ್ ಆದ್ರು. ಟಾಪ್ ಆರ್ಡರ್ ನಲ್ಲಿ ಬಂದಂತ ರಿಕಾರ್ಡ್ ಅವರು 25 ರನ್ ಗಳಿಸಿ ಔಟ್ ಆದ್ರೆ ರೋಹಿತ್ ಶರ್ಮಾ ಅವರು 5 ರನ್ ಗಳಿಸಿ ಔಟ್ ಆದ್ರು. ವಿಲ್ ಜಾಕ್ಸ್ ಅವರು ಆಡಿದಂತ 13 ಬಾಲ್ಗಳಲ್ಲಿ 21 ರನ್ ಗಳಿಸಿ ಮುಖೇಶ್ ಕುಮಾರ್ ಅವರಿಗೆ ಔಟ್ ಆದ್ರು. ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಧ್ವಂಸ ಕೂಡ ಮಾಡಿದ್ರು. ಆಡಿದಂತ 43 ಬಾಲ್ಗಳಲ್ಲಿ 73 ರನ್ ಸಿಡಿಸಿ ನಾಟ್ ಆಗಿ ಕೂಡ ಉಳಿದ್ರು. ಲಾಸ್ಟ್ ಮೂಮೆಂಟ್ ನಲ್ಲಿ ಧ್ವಂಸ ಕೂಡ ಮಾಡಿದ್ರು ಸೂರ್ಯಕುಮಾರ್ ಯಾದವ್ ಅವರು. ಇನ್ನು ತಿಲಕ್ ವರ್ಮಾ ಅವರು ಕೂಡ ಸೂಪರ್ ಆಗಿ ಆಡಿದ್ರು. ಆಡಿದಂತ 27 ಬಾಲ್ಗಳಲ್ಲಿ 27 ರನ್ ಕಲೆಯಕ್ಕೆ ಮುಖೇಶ್ ಕುಮಾರ್ ಅವರಿಗೆ ಔಟ್ ಆದ್ರು. ಹಾರ್ದಿಕ್ ಪಾಂಡ್ಯ ಅವರ ಕಡೆಯಿಂದನೂ ಕೂಡ ಯಾವುದೇ ಪರ್ಫಾರ್ಮೆನ್ಸ್ ಕೂಡ ಬಂದಿರಲಿಲ್ಲ. ಆಡಿದಂತ 6 ಬಾಲ್ಗಳಲ್ಲಿ 3 ರನ್ ಕಲೆಯಕ್ಕೆ ದುಷ್ಮಂತ್ ಚಮೀರ್ ಅವರಿಗೆ ಔಟ್ ಆದ್ರು. ನಮನ್ದೀರ್ ಅವರು ಸೂಪರ್ ಆಗಿ ಕೂಡ ಫಿನಿಶ್ ಮಾಡಿದ್ರು. ಆಡಿದಂತ 8 ಬಾಲ್ಗಳಲ್ಲಿ 24 ರನ್ ಗಳಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. MI ಕಡೆ ಧ್ವಂಸ ಮಾಡಿದ್ರು ಅಂತ ಹೇಳಿದ್ರೆ ಸೂರ್ಯಕುಮಾರ್ ಯಾದವ್ ಅವರು ಸೂಪರ್ ಆಗಿ ಆಡಿದ್ರು. ಆಡಿದಂತ 43 ಬಾಲ್ಗಳಲ್ಲಿ 73 ರನ್ ಸಿಡಿಸಿ ನಾಟ್ ಔಟ್ ಆಗಿ ಕೂಡ ಉಳಿದ್ರು. ಅದ್ಭುತವಾದ ಇನ್ನಿಂಗ್ಸ್ ಆಡಿದ್ರು. ಮೊದಲ ಇನ್ನಿಂಗ್ಸ್ ನಲ್ಲಿ ಸೂರ್ಯಕುಮಾರ್ ಯಾದವ್ ಅವರು. ಸೂರ್ಯಕುಮಾರ್ ಯಾದವ್ ಬ್ಯಾಟಿಂಗ್ ನಿಂದ MI 20 ಓವರ್ಗಳಲ್ಲಿ 180 ರನ್ ಗಳಿಸಿ 5 ವಿಕೆಟ್ ಕಳೆದುಕೊಂಡು ಡಿಸಿಗೆ 181 ರನ್ ಟಾರ್ಗೆಟ್ ಕೊಟ್ಟಿತ್ತು. ಡಿಸಿ ಕಡೆ ಮೊದಲ ಇನ್ನಿಂಗ್ಸ್ ನಲ್ಲಿ ಅದ್ಭುತವಾದ ಬೌಲಿಂಗ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಮುಖೇಶ್ ಕುಮಾರ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 48 ರನ್ ಕೊಟ್ಟು 2 ವಿಕೆಟ್ ತೆಗೆದ್ರು. ದುಷ್ಮಂತ್ ಚಮೀರ್ ಅವರು ಹಾಕಿದಂತ 4 ಓವರ್ಗಳಲ್ಲಿ 54 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಮುಸ್ತಾಫಿಜರ್ ರೆಹಮಾನ್ ಅವರು 1 ವಿಕೆಟ್ ತೆಗೆದ್ರು. ಕುಲ್ದೀಪ್ ಯಾದವ್ ಅವರು ಕೂಡ ಹಾಕಿದಂತ 4 ಓವರ್ಗಳಲ್ಲಿ 22 ರನ್ ಕೊಟ್ಟು 1 ವಿಕೆಟ್ ತೆಗೆದ್ರು. ಆಲ್ಸೋ MI 20 ಓವರ್ಗಳಲ್ಲಿ 180 ರನ್ ಕಲೆಯಕ್ಕೆ 5 ವಿಕೆಟ್ ಕಳೆದುಕೊಂಡು ಡಿಸಿಗೆ 181 ರನ್ ಟಾರ್ಗೆಟ್ ಕೊಟ್ಟಿತ್ತು. ನಂತರ ಚೇಸ್ ಮಾಡಲು ಬಂದ ಡಿಸಿ ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ಹೇಳಿದ್ರೆ ರಿಜ್ವಿ ಅವರು ಆಡಿದಂತ 35 ಬಾಲ್ಗಳಲ್ಲಿ 39 ರನ್ ಗಳಿಸಿ ಸ್ಯಾಂಟ್ನರ್ ಅವರಿಗೆ ಔಟ್ ಆದ್ರು. ಇನ್ನು ನಿಗಮ್ ಅವರು ಆಡಿದಂತ 11 ಬಾಲ್ಗಳಲ್ಲಿ 20 ರನ್ ಗಳಿಸಿ ವಿಚಾಸ್ ಸ್ಯಾಂಟ್ನರ್ ಅವರಿಗೆ ಔಟ್ ಆದ್ರು. ಡಿಸಿ ಕಡೆ ಯಾವುದೇ ಪ್ಲೇಯರ್ ಇಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಕೊರೆಲ್ ಅವರು 6 ರನ್ ಗಳಿಸಿ ಔಟ್ ಆದ್ರು. ಫಾಫ್ ಡುಪ್ಲೆಸ್ ಅವರು ಕೂಡ 6 ರನ್ ಗಳಿಸಿ ಔಟ್ ಆದ್ರು. ಇನ್ನು ನಮ್ಮ ಕನ್ನಡಿಗ KL ರಾಹುಲ್ ಅವರು 11 ರನ್ ಗಳಿಸಿ ಟ್ರೆಂಟ್ ಬೋಟ್ ಅವರಿಗೆ ಔಟ್ ಆದ್ರು. ಆಲ್ಸೋ ಡಿಸಿ ಕಡೆಯಿಂದ ಯಾವುದೇ ಪ್ಲೇಯರ್ ಇಂದನೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿರಲಿಲ್ಲ. ಆಲ್ಸೋ ಡಿಸಿ ವಿರುದ್ಧ MI ವಿನ್ ಕೂಡ ಆಯ್ತು. ಆಲ್ಸೋ ಪ್ಲೇ ಆಫ್ ಕೂಡ ಸೇರಿಕೊಂಡಿತ್ತು. MI ಗೆದ್ದ ನಂತರ ಪಾಯಿಂಟ್ಸ್ ಟೇಬಲ್ ಈ ರೀತಿ ಇದೆ ನೋಡಿ. ಮೊದಲ ಸ್ಥಾನದಲ್ಲಿ GT ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 9 ವಿನ್ ಆಗಿ 18 ಪಾಯಿಂಟ್ ಮಾಡಿಕೊಂಡು ಪ್ಲೇ ಆಫ್ ಕೂಡ ಸೇರಿಕೊಂಡಿದೆ. ಇನ್ನು ಎರಡನೇ ಸ್ಥಾನದಲ್ಲಿ RCB ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿ 17 ಪಾಯಿಂಟ್ ಮಾಡಿಕೊಂಡು ಎರಡನೇ ಸ್ಥಾನದಲ್ಲಿ ಇದೆ. ಆಲ್ಸೋ RCB ಪ್ಲೇ ಆಫ್ ಕೂಡ ತಲುಪಿದೆ. ಮೂರನೇ ಸ್ಥಾನದಲ್ಲಿ PVKS ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 8 ಕೂಡ ವಿನ್ ಆಗಿದೆ. ಆಲ್ಸೋ 17 ಪಾಯಿಂಟ್ ಮಾಡಿಕೊಂಡು ಪ್ಲೇ ಆಫ್ ಕೂಡ ತಲುಪಿದೆ. ಇನ್ನು MI ಕೂಡ ಪ್ಲೇ ಆಫ್ ತಲುಪಿದೆ. ಆಡಿದಂತ 12 ಪಂದ್ಯಗಳಲ್ಲಿ 7 ಕೂಡ ವಿನ್ ಆಗಿ 14 ಪಾಯಿಂಟ್ ಮಾಡಿಕೊಂಡು 4ನೇ ಸ್ಥಾನದಲ್ಲಿ ಕುಳಿತುಕೊಂಡಿದೆ. 5ನೇ ಸ್ಥಾನದಲ್ಲಿ DC ಇದೆ. ಆಡಿದಂತ 12 ಪಂದ್ಯಗಳಲ್ಲಿ 6 ಕೂಡ ವಿನ್ ಆಗಿ 13 ಪಾಯಿಂಟ್ ಮಾಡಿಕೊಂಡು 5ನೇ ಸ್ಥಾನದಲ್ಲಿ ಕುಳಿತುಕೊಂಡಿದೆ. DC ಗೆ ಇನ್ನೊಂದು ಚಾನ್ಸ್ ಇದೆ.